ರೀ ಏನ್ರಿ ಇದು ಬಿಗ್ ಶಾಕಿಂಗ್? ಏನಿದ್ದು ಫುಲ್ ಶಾಕ್. ಮತ್ತು ಈಗ ಬಂದೇನ್ರಿ ನಾನು ಕೆಲ್ಸದ್ಲಿಂತ್ರ. ಸೊ ಬಂದ ಕೂಡ್ಲೇನ ಶಾಕಿಂಗ್ ನ್ಯೂಸ್ ಕೊಟ್ಟಾರ ನೋಡ್ರಿ ನಮ್ಮ ಮನೆಯವ್ರು. ಹೊಸದು ನಮ್ಗೆ ಅಟಿಕ್ ಮಿಟಿಕ ಏನಿದೆ ನಿಜವಾಗ್ಲ ಸುಳ್ಳು ಹೇಳಾಕತ್ತೀರೇನ? ಅಪ್ಪ ದೇವ್ರೇ, ನಮ್ಮ ಮನೆಯವ್ರು ಏನು ಆಲ್ರೆಡಿ ಎಲ್ಲ ಬಿಚ್ಚಾಕತ್ತಾರ. ಎಲ್ಲಿ ತೊಗೊಂಡು ಬಂದ್ರಿ ಹೋಗಿ? ಅಂಗಡ್ಯಾಗ ನಿಜ ಹೇಳ್ರಿ. ಅಲ್ಲೇ ನಮ್ಮ ಅತ್ತಿರ ಮನೆ ಅಂತಲ್ಲಿ ಬಂದಿದ್ದು ತೊಗೊಂಡಿದ್ರು. ಹೌದಾ? ಅದಕ್ಕೆ ಕರೆಯಾಕತ್ತಿದ್ರೇನು ಅಲ್ಲಿ ಮೇಲಿಂದ? ನಂಗೆ ಕರೆಯಾಕತ್ತಾರಪ್ಪ. ನಂಗೆ ಅಲ್ಲಿ ಅರ್ಬಿ ಒಣ ಹಾಕಾಕತ್ತೀನಿ, ತಡೀರಿ ಬರ್ತೀನಿ ಅಂತಂದು ಅನ್ನಾಗತ್ತೀನಿ. ಅಂದ್ರೂ ಏನು ಹಂಗಾರೆ ನಾ ಹೋಗಿ ಬರ್ತೀನಿ ತಡಿ ಅಂದ್ರೆ ನಾನು ಎದಕ್ಕೆ ಕರೆಯಾಕತ್ತಾರ ಅಂತಂದು ಓಡೋಡ್ಕೊಂತ ಬರಾಕತ್ತೀನಿ. ಬಂದು ನೋಡಿದ್ರೆ ಇವರು ಇಲ್ಲ ಮನ್ಯಾಗ. ಮತ್ತು ಈಗ ಬಂದಾರ ನೋಡ್ರಿ. ಅಲ್ಲೇನೋ ಗ್ಯಾಸ್ ಬಂದಿದ್ರಂತ್ರಿ. ಗ್ಯಾಸ್ ತೊಗೊಂಡು ಬರ್ತಾರಲ್ರಿ. ಸೊ ಅವರೆಲ್ಲ ಬಂದಿದ್ರಂತೆ. ಇವನ್ ಸ್ಟ್ಯಾಂಡ್ ಕೆಳಗಡೆ ಅದಾವು. ಮೆಲ್ಸಕ್ಕೆ ಹೋಗಿ ತೊಗೊಂಡು ಬಂದ್ರಿ ಇವು. ಅಂದ್ರೆ ನಮ್ಮ ಚಿಕ್ಕಮ್ಮ ಅದಾರಲ್ರಿ ಅಲ್ಲೇ ನಾವು ಅಮ್ಮನೂ ಅದಾರ. ಅಲ್ಲಿ ಬಂದಿದ್ರಂತ. ಮತ್ತು ಫೋನ್ ಮಾಡಿ ಹೊಂಚ ಗಸಿಟ್ಟೆ ತಾತದ ಕುಜುವ ನಾತ ಓ ಹಲ್ಲು ಇದ್ರ ಸಪಡ್ಯಾ ಪೈಂಪಾಮೆ ಎಷ್ಟು ಮಸ್ತ್ ಐತೆ ನೋಡ್ರಿ ಇದು. ನನ್ನ ಜೀವನದಾಗ ಒಂದು ಆಸೆ ಇತ್ತು ಗ್ಲಾಸಿಂದು ಒಲಿ ನಾನು ತೊಗೋಬೇಕಂತಂದು. ಅಲ್ಲಿ ಹಿಡ್ಕರಿ ಗ್ಯಾಸಿಂದ ತೊಗೊಂತೀರಂತ. ಹೌದಲ್ರಿ, ಯಾವಾಗಲೂ ಹೇಳ್ತಿರ್ಲಿಲ್ಲ ನಾನು. ಈಗ ಬಂದು ನೋಡ್ರಿಲ್ಲ ಫುಲ್ಲೆಲ್ಲ ಅರ್ಬಿ ಎಲ್ಲ ತೊಳೆದಿದ್ದೂರಪ್ಪ. औंदा भाग एक रो ओ यहाँ सपड़े वो ये कैसा कड़े ना टूट गिटिंगा ये हाँ वैसा करवट कर लो सिक्कोंडत नोड्री ಇದು ಒಂದು ಸ್ಟ್ಯಾಂಡ್. ಓ ಮೈ ಗಾಡ್, ಡಬ್ ಬಂದಿಗಿಂದಿತ್ತು ಪಾಪ. ನಮ್ಮ ಮನೆಗೆ ಹೊಸ ಅತಿಥಿ ನೋಡ್ರಿ, ಹೊಸ ಗಿಫ್ಟ್ ನನಗೋಸ್ಕರ ನಮ್ಮ ಮನೆಯವ್ರು ತಂದಾರ. ಹಾಸ್ತಿರೋದನ್ನ ಅಮೌಂಟ್ ಏನು ನಾನು ಕೇಳಿಲ್ರಿ. ಸೊ ಕೇಳ್ತೀನಿ ಏನು ಅನ್ನೋದು. ಆಪಾಕ್ ದಿಕ್ಕಂತಾರೆ. ನಮ್ಮ ಅಕ್ಕಾಗ ಒಂದು ಸ್ವಲ್ಪ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ರೀ ನಾನು. ಅಬ್ಬಿ ಹೆಚ್ಚಾಯಿ लगाए कहते वो चाहे खोल को ये करो तो लगा को ಅಂತಂದು ನಿಮ್ಗೆ ವಿಚಾರ ಆಗ್ತಿರ್ತೈತೆ. ಸೊ ಇವತ್ತು ಅದೇನಪ್ಪ ಅಂದರೆ ಇದು ರೇಷನ್ ಅಲ್ಲೆಲ್ಲ ಸ್ವಲ್ಪ ಸರ್ವರ್ದು ಪ್ರಾಬ್ಲಮ್ ಭಾಳ ಐತ್ರಿ. ಅದ್ರ ಸಂಬಂಧ ಬಂದೆ ಫ್ರೆಂಡ್ಸ್ ನಾನು. ಇಲ್ಲಿ ನೋಡ್ರಿ ಬಂದ ಕೂಡಲೇ ಇದು ಹೊಸ ಗ್ಯಾಸ್ನ ಏನು ನಮ್ಮ ಮನೆಯವ್ರು ತಂದಿದ್ರಲ್ರಿ. ಸೊ ಅದನ್ನು ನಾವು ನಮ್ಮ ಅಕ್ಕರ ಮನೆಯಾಗ ಫಿಕ್ಸ್ ಮಾಡ್ಸಕ್ಕೆ ಹಚ್ಚಿದ್ದಾರೆ ನಾನು. ಅದನ್ನ ಅಂದ್ರೆ ತೊಗೊಂಡು ಬಂದಿದ್ದಾರೆ ಊರಿಂದಾನ. ಇವರು ತೊಗೊಂಡು ಬಂದಿದ್ರು ನಾನು ಕೆಲ್ಸಕ್ಕೆ ಹೋದಾಗ. ಸೊ ಮತ್ತು ನನಗಿತ್ತಲ್ರಿ, ನಮ್ಮ ಅಕ್ಕರಿಗೆ ಇರಲಿಲ್ಲ ಹೊಸ ರೂಮು, ಆಮೇಲೆ ಹೊಸ ಗ್ಯಾಸ್ ಚಲೋ ಆಗ್ತೈತೆ ಅಂತಂದು ಮತ್ತು ಇಲ್ಲೇ ತೊಗೊಂಡು ಬಂದು ಎಲ್ಲ ಹಚ್ಚಿ ನೋಡಿದ್ವಿ ರೀ. ಸೊ ಹಾಲು ತರಕಂತದ್ದು ಹಾಲು ಉಕ್ಕಿಸ್ಬೇಕಂತಂದು ನಿಂತ್ಕೊಂಡೇರಿ. ಅಲ್ಲೆಲ್ಲ ಏನು ಹುಡುಗರು ಇರಲಿಲ್ಲ. ನಮ್ಮ ಹುಡುಗರು ಕೂಡ ಶಾಲೆಗೆ ಹೋಗಿದ್ದು ರೀ. ಇರ್ಲಾರ್ದ ಸಂಬಂಧ ಮತ್ತು ಕರೆ ಚಾ ಮಾಡಿಕೊಂಡು ಕುಡಿದು ಬಂದೀವಿ ನೋಡಿರಿ. ಫೈನಲಾಗಿ ನಾನು ಕರೆ ಚಾ ಮಾಡಕತ್ತೀನಿ. ಅಲ್ಲಿಂದ ನಂಗೆ ಟೈಮ್ ಭಾಳ ಆಯ್ತು. ಕೊಟ್ಟು ಬಂದು ಹಂಗೆ ನಿಂದಿರಲೇ ಇಲ್ಲರಿ ನಾನು. ಹುಡುಗರು ಬರೋ ಒಳಗೆ ನಾನು ಬಂದು ಬಿಡ್ಬೇಕಂತಂದು. ಯಾಕಂದ್ರೆ ಹುಡುಗರು ಆಳಕ್ಕೆ ಚಾಲು ಮಾಡಿಬಿಡ್ತಾರೆ. ಜಾಸ್ತಿ ಪ್ರಾಬ್ಲಮ್ ಮಾಡಿಬಿಡ್ತಾರೆ. ನಮ್ಮ ನಾನು ಇದ್ರು ಅವ್ರಿಗೆಲ್ಲ ಇದೆಲ್ಲ ಇಷ್ಟ ಆಗಲಿಲ್ಲ ಎಲ್ಲಿ ಕೂಡ ಅಂತಂದು ಮತ್ತು ಚೂರು ನಮ್ಗೆ ಎಷ್ಟು ಬೇಕು ಅಷ್ಟು ನಾನು ಇದನ್ನು ತೊಗೊಂಡೆ.
ಹಾಗಾಗಿ ನಾನು ಟೈಮ್ ಕೂಡ ಭಾಳ ಬರೋ ತನಕ ಅಂದ್ರೂ 7 ಗಂಟೆ ಏನೋ ಆಗಕ್ಕೆ ಬಂದಿತ್ತು. ನಾನು ಬಿಡೋವಾಗನ 5:30 6 ಗಂಟೆ ಆಗಿತ್ತು ಅಲ್ಲೇ. ಮತ್ತು ಬಂದು ಬಿಟ್ಟೋಗೋ ತನಕ ಅಂದ್ರೆ ರಾತ್ರಿನ ಆಗ್ತಿತ್ತು. ಇಲ್ಲಿಂದ ಮತ್ತು ನಾನು ಮನೆಗೆ ಹೋಗಿ ಕೆಲಸ ಮಾಡಬೇಕ್ರಿ. ಮನೆಯಾಗಿನ ಕೆಲಸ ಹಾಗೆ ಬಿಟ್ಕೊಂಡು ಬಂದಿದ್ದೆ. ಸೊ ನೋಡಿರಿ ಫ್ರೆಂಡ್ಸ, ಫೈನಲ್ ಆಗಿ ನಾನು ಭಾರತ್ ಮಿಲ್ ಹತ್ರ ಬಂದೆ. ಇಲ್ಲಿ ನೋಡ್ರಿ ಎಲ್ಲ ಎಷ್ಟು ಗದ್ದಲ ಐತಿ. ಸೊ ಇವರೆಲ್ಲ ಮತ್ತು ಹೋಗೋರು ನೋಡ್ರಿ ರಾತ್ರಿ ಈ ಟೈಮ್ ಆದರೂ ಜನ ಬಿಡಂಗಿಲ್ಲ. ಅನಿವಾರ್ಯ ಪರಿಸ್ಥಿತಿ ರೀ, ಏನಾದ್ರು ಹೋಗೋದಿರ್ತೈತಿ ಬರೋದಿರ್ತೈತಿ. ಬಟ್ ಇಷ್ಟಂದ್ರೆ ನಾನು ಬಂದು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಬಾ ಅಂತಂದು. ಅವರು ಬಂದು ಬಸ್ ಸ್ಟ್ಯಾಂಡ್ದಾಗ ನಿಂದಿರ್ತೇನೆ ಅಂತಂದು ಅಂದರು. ಅಲ್ಲಿಂದ ನಾನು ಹೇಳಿದರೆ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಸೊ ನೋಡಿರಿ ಫ್ರೆಂಡ್ಸ್, ಇವತ್ತು ಎಗ್ ರೈಸ್ ಮಾಡಾಕತ್ತೀನಿ. ನಮ್ಮ ಮನ್ಯಾಗ ಎಗ್ ರೈಸ್ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಫಸ್ಟಾಗಿ ನೋಡಿರಿ, ಮತ್ತು ತಡ ಮಾಡೋದು ಬೇಡ, ಲೇಟಾಗಿ ಬಿಡ್ತೈತಿ. ಈ ಕಡೆ ನೋಡಿರಿ ಬಿಸಿ ಅನ್ನನ ಮಾಡ್ಕೊಂಡು ಇಟ್ಕೊಂಡೀನಿ. ಈಗ ಸ್ವಲ್ಪ ಆರಕ್ಕಂತಂದು ಬಿಟ್ಟಿದ್ದೆ ಇರೋದು, ಈಗ ಆರೈತೀವಿ ಆಲ್ರೆಡಿ. ಆಮೇಲೆ ಈ ಕಡೆ ಮಸಾಲೆ ತೋರಿಸ್ತೀನಿ ನಿಮ್ಗೆ. ಒಂದು ಸೈಡ್ ಒಂದು ಪ್ಲೇಟ್ನಾಗ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಮನ್ಯಾಗ ಮಾಡ್ಕೊಂಡಿರ್ತೇನೆ ರೀ ನಾನು. ಯಾವಾಗಲೂ ಚೀಟ್ ತರ್ಸಂಗಿಲ್ಲ. ಕೊತ್ತಂಬರಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ. ಸೊ ಇದಿಷ್ಟನ್ನು ಫಸ್ಟ್ ತೊಗೊಂಡೇನಿ. ಆಮೇಲೆ ಇಲ್ಲಿ 2 ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೇನಿ. 2 ಉಳ್ಳಾಗಡ್ಡಿನ ಇದು. ಆಮೇಲೆ ಸೊ ಎಲ್ಲ ರೆಡಿ ಆದಮೇಲೆ ನಮ್ಗೆ ಬೇಕಾಗಿರ್ತೈತೆ ರೀ ಒಂದು ನಿಂಬೆಹಣ್ಣು, 3 1 ಅರ್ಧ ಇದ್ರೆ ಉಳ್ಳಾಗಡ್ಡಿ. ಬರ್ರಿ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟಾಗಿ ನಾನು ಗ್ಯಾಸ್ ಹಚ್ತೀನಿ. ಗ್ಯಾಸ್ ಹಚ್ಚಿದ ಮೇಲೆ ಎಣ್ಣೆ ಹಾಕ್ಕೊಳಕತ್ತೀನಿ. ನನಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳಕತ್ತೀನಿ. ಆಮೇಲೆ ತತ್ತಿ ಒಂದು ತೋರಿಸಿಲ್ಲಲ್ಲ ನಿಮ್ಗೆ, ತತ್ತಿ ತೋರಿಸ್ತೀನಿ ರೀ. ಯಾಕಂದ್ರೆ ತತ್ತಿದು ಒಂಚೂರು ಫ್ರಿಜ್ನಾಗ ಇಟ್ಟೇನಿ. ಎಣ್ಣೆ ಕಾಯಿದ್ರಿ, ಎಣ್ಣೆ ಕಾಯಿ ತನಕ ನಾವು ಬಿಡೋಣ. ಇಲ್ಲ ನಾನು 3 ಮಾಡಬೇಕಿತ್ತು, 4 ಅಂತ ನೋಡ್ರಿ. 4 ತತ್ತಿ, ನಾನು 3 ತತ್ತಿದ್ದು ಮಾಡ್ಬೇಕಂತಂದು ಮಾಡಿದ್ದೆ ರೀ. ನಮಗಿಬ್ರಿಗೆ ಅದಲ್ರಿ ಅಷ್ಟ. ಈಗ 4 ತತ್ತಿದ್ದು ಮಾಡ್ಕೊಳಕತ್ತೇನೆ.